Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ದೇವೇಗೌಡ್ರೆ ಪ್ರಜ್ವಲ್ನನ್ನ ವಿದೇಶಕ್ಕೆ ಕಳಿಸಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇತ್ತ ಸಿದ್ದರಾಮಯ್ಯನವರೇ ಅಧಿಕಾರದಿಂದ ಕೆಳಗಿಳಿರಿ ಅಂತ ಅಶೋಕ್ ಸವಾಲೆಸೆದಿದ್ದಾರೆ. ಮತ್ತೊಂದೆಡೆ ಮೋದಿ ಅತ್ಯಾಚಾರಿಗಳನ್ನ ರಕ್ಷಿಸಿದ್ದಾರೆ ಅಂತ ಸುಪ್ರಿಯಾ ಶ್ರೀನೇಠ್ ವಾಗ್ದಾಳಿ ನಡೆಸಿದ್ದಾರೆ. ಈ ಸುದ್ದಿಗಳನ್ನ ನೋಡೋಣ ವಿಡಿಯೋ ಪ್ರಜ್ವಾಲೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದೇವೇಗೌಡರೇ ಪ್ಲಾನ್ ಮಾಡಿ ಪ್ರಜ್ವಲ್ ರೇವಣ್ಣನನ್ನ ವಿದೇಶಕ್ಕೆ ಕಳಿಸಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಾದಗಿರಿಯ ದೇವತ್ಕಲ್ನಲ್ಲಿ ಮಾತನಾಡಿದ ಅವರು, ವೀಸಾ ಪಾಸ್ಪೋರ್ಟ್ ಕೊಡೋರು ಬಿಜೆಪಿಯವರೇ ತಾನೆ. ಅಮಿತ್ ಶಾಗೆ ಗೊತ್ತಿದ್ರು ಪ್ರಜ್ವಲ್ಗೆ ಟಿಕೆಟ್ ಯಾಕೆ ಕೊಟ್ರು? ಸೆಕ್ಸ್ ಸ್ಕ್ಯಾಂಡಲ್ನಲ್ಲಿ ಸಿಲುಕಿದವನಿಗೆ ಯಾಕೆ ಟಿಕೆಟ್ ಕೊಟ್ರು ಅಂತ ಪ್ರಶ್ನಿಸಿದ್ದಾರೆ. ವಿದೇಶಕ್ಕೆ ಹೋಗ್ಬೇಕಾದ್ರೆ ಯಾರು ಪಾಸ್ಪೋರ್ಟ್ ಕೊಡೋರು ಯಾರ್ರಿ? ವೀಸಾ ಕೊಡೋರು ಯಾರು? ಇವ್ರಿಗೆ ಗೊತ್ತಿಲ್ಲದೆ ಹೊಂಟೋದಾರ? ಹೌದು, ದೇವೇಗೌಡರೇ ಪ್ಲಾನ್ ಮಾಡಿ ಕಳಿಸಿರೋದು. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ಗೂ ಡಿಕೆ ಶಿವಕುಮಾರ್ಗೂ ಸಂಬಂಧವಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಜಕೀಯವಾಗಿ ಡಿಕೆ ಶಿವಕುಮಾರ್ ಮೇಲೆ ಕುಮಾರಸ್ವಾಮಿ ಆರೋಪ ಮಾಡ್ತಿದ್ದಾರೆ ಅಂದ್ರು. ಕಾರ್ತಿಕ್ ಯಾರ ಡ್ರೈವರ್? ಪ್ರಜ್ವಲ್ ಡ್ರೈವರ್ ಅಲ್ವಾ? ಪೆನ್ ಡ್ರೈವ್ ಬಿಜೆಪಿ ಮುಖಂಡನ ಕೈಯಲ್ಲಿ ಕೊಟ್ಟಿದ್ದು ಅಂತ ಕಿಡಿಕಾರಿದ್ರು. ಈಗ ಕಾರ್ತಿಕ್ ಯಾರ ಡ್ರೈವರ್? ಅವ್ರು ಏನಂತ ಹೇಳಿದ್ದಾರೆ? ಪೆನ್ ಡ್ರೈವ್ ಅನ್ನು ಯಾರು ಕೊಟ್ಟಿ ಅಂತ ಹೇಳ್ತಾ ಇದ್ದಾರೆ. ದೇವರಾಜೇಗೌಡನು ಕೊಟ್ಟಿದ್ದೀನಿ ಅಂತ, ಡಿ ಕೆ ಶಿವಕುಮಾರ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರ? ಮತ್ತೆ ಹೆಂಗೆ ಇವರು ಹೇಳ್ತಾರೆ? ಸೂರಜ್ ರೇವಣ್ಣ ಜೊತೆ ಫೋಟೋ ಇರೋದಕ್ಕೆ ಏನಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕುಮಾರಸ್ವಾಮಿ ಜೊತೆಗೂ ಡಿಕೆ ಶಿವಕುಮಾರ್ ಫೋಟೋ ಇದೆ. ನಂದು ರೇವಣ್ಣನ ಜೊತೆ ಫೋಟೋ ಇದ್ರೆ ಅವರಿಗೆ ನಾವು ಸೇವ್ ಮಾಡ್ತೀನಿ ಅಂತಾನ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಡಿ ಕೆ ಶಿವಕುಮಾರ್ದು ಕುಮಾರಸ್ವಾಮಿದು ಫೋಟೋ ಇದೆ, ಅದಕ್ಕೇನಂತಾರೆ? ನಂದು ರೇವಣ್ಣಂದು ಫೋಟೋ ಇದ್ರೆ ನಾವು ರೇವಣ್ಣನ ಸಪೋರ್ಟ್ ಮಾಡ್ತೀವಿ ಅಂತಲ್ಲ? ಡಿ ಕೆ ಶಿವಕುಮಾರ್ದು ಕುಮಾರಸ್ವಾಮಿದು ಫೋಟೋ ಇದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಬ್ಬರು ಜೋಡೆತ್ತುಗಳು ಅಂತಿದ್ರು. ಫೋಟೋ ಇರೋದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಇಟ್ ಇಸ್ ನಾಟ್ ಎನ್ ಎ ಗುಡ್ ಎವಿಡೆನ್ಸ್. ಪ್ರಧಾನಿ ನರೇಂದ್ರ ಮೋದಿ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಿದ್ದಾರೆ ಅಂತ ಎಐಸಿಸಿ ಮಾಧ್ಯಮ ಮುಖ್ಯಸ್ಥೆ ಸುಪ್ರಿಯಾ ಶ್ರೀನೇಠ್ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ಪ್ರಜ್ವಲ್ ರೇವಣ್ಣ ಜೊತೆಗೆ ಪ್ರಧಾನಿ ಮೋದಿ ನಿಂತ್ಕೊಂಡಂತೆ ಅತ್ಯಾಚಾರಕ್ಕೆ ಒಳಗಾದ ಮಹಿಳೆಯರ ರಕ್ಷಣೆಗೆ ಮೋದಿ ನಿಂತಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಪ್ರಧಾನಿ ಮೋದಿ ಪ್ರಜ್ವಲ್ ಪರ ಮತಯಾಚಿಸಿದ್ದು ಆರೋಪಿಗಳಿಗಷ್ಟೇ ಮೋದಿ ರಕ್ಷಣೆ ನೀಡುತ್ತಿದ್ದಾರೆಯೇ ಹೊರತು ಅತ್ಯಾಚಾರಕ್ಕೆ ಒಳಗಾದ ಮಹಿಳೆಯರಿಗೆ ಮೋದಿ ರಕ್ಷಣೆ ನೀಡಿಲ್ಲ ಅಂತ ಹೇಳಿದ್ದಾರೆ. When they alleged sexual exploitation charges against his MP, Mr. Modi did not sack the MP. Mr. Modi did not act against the MP. His ticket is still undecided. The reality is, Mr. Modi once again stood with the perpetrator of the crime and not with our daughters. ಕರ್ನಾಟಕದ ರಾಕ್ಷಸನೊಬ್ಬ ದೇಶ ಬಿಟ್ಟು ಹೋಗಲು ಬಿಜೆಪಿ ಅವಕಾಶ ಮಾಡಿಕೊಟ್ಟಿದೆ ಅಂತ ಸುಪ್ರಿಯಾ ಶ್ರೀನೇಠ್ ವಾಗ್ದಾಳಿ ನಡೆಸಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಯ ಮಹಿಳಾ ಆಯೋಗ ಇದರಲ್ಲಿ ಏನ್ ಮಾಡ್ತಿದೆ? ಸ್ಮೃತಿ ಇರಾನಿ ಮೌನವಾಗಿರೋದು ಯಾಕೆ? ಮೋದಿ ಯಾಕೆ ಬಾಯಿ ಬಿಡ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ನರೇಂದ್ರ ಮೋದಿ ಹರ್ ಬಾರ್ ಕಿ ತರಹ ಚುಪ್ ಹೈ, ಸ್ಮೃತಿ ಇರಾನಿ ಮೌನ ವ್ರತ ಹರ್ ಬಾರ್ ಕಿ ತರಹ ರಖಿ ಹುಯಿ ಹೈ. ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ जो 5 बार पर नोटिस ऑपोजिशन को देता है, 72 घंटे बाद 96 घंटे बाद जागा है और डीजीपी से एक रिपोर्ट मांगी है. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯದ ಪೆನ್ ಡ್ರೈವ್ ನಾವು ರಿಲೀಸ್ ಮಾಡೋದಿದ್ರೆ ಚುನಾವಣೆಗೂ ಮುನ್ನವೇ ಮಾಡ್ತಿದ್ವಿ ಅಂತ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಅನವಶ್ಯಕವಾಗಿ ಬೇರೆ ಕಡೆ ಡೈವರ್ಟ್ ಮಾಡ್ತಿದ್ದಾರೆ. ಸುಮಾರು 500ಕ್ಕೂ ಹೆಚ್ಚು ಮಹಿಳೆಯರಿಗೆ ತೊಂದರೆ ಆಗಿದೆ. ಅವರು ವಿಷಯವನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡಿದ್ದಾರೆ. ಡಿಕೆ ಶಿವಕುಮಾರನ್ನ ನೆನಪಿಸಿಕೊಂಡಿಲ್ಲ ಅಂದ್ರೆ ನಿದ್ದೆ ಬರಲ್ಲ, ನೆನಪಿಸಿಕೊಂಡಿಲ್ಲ ಅಂದ್ರೆ ಅವರಿಗೆ ಊಟ ಸೇರಲ್ಲ ಅಂದ್ರು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಡಿಕೆ ಶಿವಕುಮಾರ್ ಅವ್ರನ್ನ ನೆನೆಸ್ಕೊಳ್ಳಿಲ್ಲ ಅಂತ ಅಂದ್ರೆ ಊಟ ಕರಗೋದಿಲ್ಲ, ನಿದ್ದೆ ಬರೋದಿಲ್ಲ, ಊಟ ಸೇರೋದಿಲ್ಲ. ಏನು ಮಾಡೋಕ್ಕಾಗುತ್ತೆ?
ಹಂಗೇನಾರ ನಾವು ಮಾಡಬೇಕು ಅನ್ನೋಂಗಿದ್ದಿದ್ರೆ ಚುನಾವಣೆ ಇನ್ನೊಂದು ವಾರ 10 ದಿನ ಇರಬೇಕಾದ್ರೆ ಮಾಡ್ಬೋದಾಗಿತ್ತಲ್ವಾ. ಡಿಕೆ ಪೆನ್ಡ್ರೈವ್ ಹಂಚಿಕೆ ಮಾಡಿದ್ದಾರೆಂಬ ಆರೋಪಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಡಿಕೆ ಹೆಸರು ಹೇಳದಿದ್ರೆ ಕೆಲವರಿಗೆ ನಿದ್ರೆ ಬರೋದಿಲ್ಲ ಅಂದ್ರು. ರಮೇಶ್ ಜಾರಕಿಹೊಳಿ ವಿಚಾರದಲ್ಲೂ ಡಿಕೆ ಹೆಸರು ಹೇಳಿದ್ರು. ಡಿಕೆ ಹೆಸರು 100 ಬಾರಿ 100 ವಿಚಾರಗಳಲ್ಲಿ ಹೇಳ್ತಾರೆ ಅಂದ್ರು. ಕೆಲವರು ಶಿವಕುಮಾರ್ ಹೆಸರು ಹೇಳದೇ ಇದ್ರೆ ಕೆಲವರು ನಿದ್ರೆ ಬರೋದಿಲ್ಲ. ಅದು ಪೆನ್ಡ್ರೈವ್ ಇದ್ದಿದ್ದು, ಅದರ ವಿಚಾರ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಆದರೆ ಅನಾವಶ್ಯಕವಾಗಿ ಎಲ್ಲದಕ್ಕೂ ಶಿವಕುಮಾರ್ ಹೆಸರನ್ನೇ ಶಿವಕುಮಾರೇ ಕಾರಣ ಅಂತ ಈ ಥರ 100 ಸಲ ಹೇಳಿರ್ಬೋದಲ್ಲ. ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಹಗರಣಕ್ಕೆ ಸಿದ್ದರಾಮಯ್ಯನವರೇ ಅಧಿಕಾರ ಬಿಟ್ಟು ಇಳಿಯಿರಿ, 24 ಗಂಟೆಯಲ್ಲಿ ನಾವು ಪ್ರಜ್ವಲ್ರನ್ನ ಕಸ್ಟಡಿಗೆ ತೆಗೆದುಕೊಳ್ತೇವೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ನಿಮ್ಮ ಯೋಗ್ಯತೆಗೆ ಬಿಟ್ಟು ಕಳಿಸಿದ್ದೀರಿ. ಪ್ರಜ್ವಲ್ ನಮ್ಮ ಎಂಪಿ ಅಲ್ಲ, ಅವರು ಕೈ ಬೆಂಬಲಿತ ಎಂಪಿ. ನಮ್ಮ ಎಂಪಿ ಆಗಿ ಆಯ್ಕೆಯಾದರೆ ನಾವು ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂದ್ರು. ನೀವು ಬಿಡಿ, ಅಧಿಕಾರದಿಂದ ಇಳಿರಿ. ನೀವು 24 ಗಂಟೆಯಲ್ಲಿ ಅವನ್ನ ನಾವು ಕಸ್ಟಡಿಗೆ ತಗೊಂತೀವಿ. ಬಿಟ್ಟಿಳಿರಿ ಸಿದ್ದರಾಮಯ್ಯನವರೇ, ಅಧಿಕಾರ ಬಿಟ್ಟಿಳಿರಿ. 24 ಗಂಟೆಯಲ್ಲಿ ಕ್ರಮ ತೆಗೆದುಕೊಳ್ತೀವಿ ನಾವು. ಪ್ರಜ್ವಲ್ ವಿಡಿಯೋ ಹಿಂದೆ ಡಿಕೆ ಶಿವಕುಮಾರ್ ಕೈವಾಡವಿದೆ ಅನ್ನೋ ಎಚ್ಡಿಕೆ ಆರೋಪಕ್ಕೆ ಸಚಿವ ಕೆಎನ್ ರಾಜಣ್ಣ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಸತ್ಯ ಹರಿಶ್ಚಂದ್ರನ ಮನೆಯಲ್ಲಿ ಬಾಡಿಗೆ ಇದ್ದವರು. ಕುಮಾರಸ್ವಾಮಿಗೆ ಶ್ರೀರಾಮಚಂದ್ರನ ಗಾಳಿ ಬೀಸಿದೆ. ಎಚ್ಡಿಕೆ ಬಗ್ಗೆ ನಾನ್ ಮಾತನಾಡೋದಿಲ್ಲ ಅಂತ ರೇವಣ್ಣ ಹೇಳಿದ್ರು. ಅದು ಕುಮಾರಸ್ವಾಮಿಗಳು ಹೇಳಿದ್ದಕ್ಕೆ ನಂದೇನು ರಿಯಾಕ್ಷನ್ ಇಲ್ಲ, ನನಗೆ ಗೊತ್ತಿಲ್ಲ. ನಾನು ಇಷ್ಟೇ ಹೇಳೋದು, ದಾಲ್ ಮೇ ಕಾಲ ಹೇ. ಯಾಕಂದ್ರೆ 21ಕ್ಕೆ ಹೊರಗೆ ಬಂದು 28ರ ತನಕ FIR ಆಗಲ್ಲ. ವಾಟ್ ಡಸ್ ಇಟ್ ಮೀನ್? ನಿಮ್ದೇನೋ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮದು ಇರ್ಬೋದು. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಹಗರಣ ಸಂಬಂಧ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ. ವಿಚಾರಣೆಗೆ ಹಾಜರಾಗುವಂತೆ ಪ್ರಜ್ವಲ್ ರೇವಣ್ಣ ಮತ್ತು ಎಚ್ಡಿ ರೇವಣ್ಣಗೆ ನೋಟಿಸ್ ನೀಡಲಾಗಿದೆ. ಇತ್ತ ರೇವಣ್ಣ ಮಾತನಾಡಿ, ಯಾವ ತನಿಖೆ ಬೇಕಿದ್ರೂ ಎದುರಿಸ್ತೇನೆ ಅಂದಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಎಸ್ಐಟಿ ತನಿಖೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಎಸ್ಐಟಿಯ ತನಿಖೆ ಚುರುಕುಗೊಂಡಿದ್ದು, ವಿಚಾರಣೆಗೆ ಹಾಜರಾಗಲು ಅಪ್ಪ ಮಗನಿಗೆ ನೋಟಿಸ್ ನೀಡಲಾಗಿದೆ. ಇಂದು ಬೆಳಗ್ಗೆ 10 ಗಂಟೆಗೆ ಹಾಜರಾಗಲು ಪ್ರಜ್ವಲ್ಗೆ ಸೂಚನೆ ನೀಡಲಾಗಿತ್ತು. ಆದರೆ ಪ್ರಜ್ವಲ್ ವಿದೇಶದಲ್ಲಿರುವಂತಹ ಕಾರಣದಿಂದಾಗಿ ವಿಚಾರಣೆಗೆ ಹಾಜರಾಗಿಲ್ಲ. ನಾಳೆ ವಿಚಾರಣೆಗೆ ಹಾಜರಾಗಲು ಎಚ್ಡಿ ರೇವಣ್ಣಗೆ ಸೂಚನೆ ನೀಡಲಾಗಿದೆ. ಬೆಳಗ್ಗೆ 11ಕ್ಕೆ ಹಾಜರಾಗಲು ಎಚ್ಡಿ ರೇವಣ್ಣಗೆ ಸೂಚಿಸಿದ್ದಾರೆ. ವಿದೇಶಕ್ಕೆ ಹಾರಿರುವಂತಹ ಪ್ರಜ್ವಲ್ ವಿಚಾರಣೆಗೆ ಹಾಜರಾಗದಿದ್ದರೆ ಮುಂದಿನ ಕ್ರಮ ಕೈಗೊಳ್ಳುವುದಕ್ಕೆ ಎಸ್ಐಟಿ ನಿರ್ಧರಿಸಿದೆ. ನೇರವಾಗಿ ಸಂಪರ್ಕಿಸಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಿದ್ದೇವೆ. ಆದರೆ ವಿದೇಶದಿಂದ ಕರೆತರುವ ಬಗ್ಗೆಯೂ ಎಸ್ಐಟಿ ಟೀಮ್ ಚಿಂತನೆ ನಡೆಸಿದೆ. ವಿಚಾರಣೆಗೆ ಬಾರದಿದ್ದರೆ ಕಾನೂನು ತಜ್ಞರ ಅಭಿಪ್ರಾಯ ಪಡೆದು ಎಸ್ಐಟಿ ಮುಂದಿನ ಕ್ರಮ ಕೈಗೊಳ್ಳಲಿದೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ಹಗರಣಕ್ಕೆ 3 ತಂಡಗಳಿಂದ 3 ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಎಸ್ಐಟಿಯಿಂದ ತನಿಖೆಗೆ 3 ತಂಡಗಳ ರಚನೆ ಮಾಡಲಾಗಿದೆ. ಎಸ್ಪಿ ಸುಮನ್ ಡಿ ಪನ್ನೇಕರ್ ನೇತೃತ್ವದ ಒಂದು ತಂಡ, ಎಸ್ಪಿ ಸೀಮಾ ಲಾಟ್ಕರ್ ನೇತೃತ್ವದಲ್ಲಿ ಮತ್ತೊಂದು ತಂಡ ಹಾಗೂ ಸೈಬರ್ ಕ್ರೈಂ ಪೊಲೀಸರನ್ನೊಳಗೊಂಡಂತಹ ತಂಡದಿಂದ ತನಿಖೆ ನಡೆಯುತ್ತಿದೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ಪರಿಶೀಲನೆಗೆ ಎಸ್ಐಟಿ ತಂಡ ಮುಂದಾಗಿದೆ. ವಿಡಿಯೋ ಪರಿಶೀಲನೆಗೆ ಪ್ರತ್ಯೇಕ ತಂಡ ರಚಿಸಿ ಎಸ್ಐಟಿ ತನಿಖೆ ನಡೆಸಿದ್ದು, ಸಂತ್ರಸ್ತರನ್ನ ಪ್ರತ್ಯೇಕವಾಗಿ ಕರೆದು ವಿಚಾರಣೆ ನಡೆಸ್ತಾ ಇರುವಂತಹ ಎಸ್ಐಟಿ ಮುಂದಾಗಿದೆ. ಟೀಮ್ 1 ಎಸ್ಪಿ ಸುಮನ್ ಡಿ ಪನ್ನೇಕರ್ ತಂಡ ಇದು. ಹೊಳೆನರಸೀಪುರದಲ್ಲಿ ದಾಖಲಾದಂತಹ ಕೇಸ್ ತನಿಖೆ ನಡೀತಾ ಇದೆ. ದೂರುದಾರರಿಂದ ಮಾಹಿತಿ ಕಲೆ ಹಾಕಲಾಗ್ತಿದ್ದು, ಹೇಳಿಕೆ ಸಾಕ್ಷಿ ಕಲೆ ಹಾಕ್ತಾ ಇರುವಂತಹ ತಂಡ ಈಗಾಗಲೇ ಹಲವಾರು ಸಾಕ್ಷಿ ಸಂಗ್ರಹಿಸಿ ತನಿಖೆ ನಡೆಯಲಿದೆ. ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಹಗರಣಕ್ಕೆ ದಿನಕ್ಕೊಂದು ರೋಚಕ ತಿರುವುಗಳು ಸಿಗ್ತಾರೆ. ಹಾಸನದ ಗೆಸ್ಟ್ ಹೌಸ್ನಲ್ಲಿ ಚಿತ್ರೀಕರಣ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಒಂದೇ ರೂಮ್ನಲ್ಲೇ ರೆಕಾರ್ಡ್ ಆದಂತಹ ವಿಡಿಯೋಗಳು ವೈರಲ್ ಆಗ್ತಿವೆ. 5 ವರ್ಷಗಳ ಹಿಂದೆಯೇ ಗೆಸ್ಟ್ ಹೌಸ್ ಉದ್ಘಾಟನೆಯಾಗಿತ್ತು. ಎಸ್ಐಟಿಯಿಂದ ಎಂಪಿ ಗೆಸ್ಟ್ ಹೌಸ್ ಪರಿಶೀಲನೆ ಮಾಡುವ ಸಾಧ್ಯತೆ ಇದೆ. ವಾರದಲ್ಲಿ 4 ದಿನ ಸರ್ಕಾರಿ ಗೆಸ್ಟ್ ಹೌಸ್ನಲ್ಲೇ ಪ್ರಜ್ವಲ್ ಇರ್ತಿದ್ರು ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ ತನಿಖೆ ಚುರುಕಾಗ್ತಾ ಇದ್ದಂತೆಯೇ ಹಾಸನದ ಗೆಸ್ಟ್ ಹೌಸ್ಗೆ ಬೀಗ ಹಾಕಲಾಗಿದೆ. ಹೀಗಾಗಿ ಯಾವ ಸಿಬ್ಬಂದಿಯೂ ಕೆಲಸಕ್ಕೆ ಬಂದಿಲ್ಲ. ಇನ್ನು ಜೆಡಿಎಸ್ ಕಾರ್ಯಕರ್ತರು ಕೂಡ ಗೆಸ್ಟ್ ಹೌಸ್ ಕಡೆ ತಲೆ ಹಾಕ್ತಿಲ್ಲ. ಗೆಸ್ಟ್ ಹೌಸ್ ಬಾಗಿಲ ಬಳಿ ಬಿದ್ದಿರುವಂತಹ ಪೋಸ್ಟಲ್ ಕಾರ್ಡ್ಗಳು ಬಿದ್ದಿದ್ದು ಎಂಪಿ ಗೆಸ್ಟ್ ಹೌಸ್ ಬಳಿ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ.
ಪುತ್ರ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ವಿಡಿಯೋ ಕೇಸ್ನ ತನಿಖೆ ಬಗ್ಗೆ ಮಾತನಾಡಿದಂತ ಶಾಸಕ ಎಚ್.ಡಿ. ರೇವಣ್ಣ ಯಾವ ತನಿಖೆಯನ್ನು ಬೇಕಾದರೂ ನಾನು ಎದುರಿಸುತ್ತೇನೆ ಅಂತ ಹೇಳಿದ್ದಾರೆ. ಹಾಸನದ ಹೊಳೆನರಸೀಪುರದಲ್ಲಿ ಮಾತನಾಡಿದಂತ ಅವರು ಎಸ್ಐಟಿ ಅಧಿಕಾರಿಗಳು ನಮ್ಮ ಮನೆಗೆ ನೋಟಿಸ್ ಅಂಟಿಸಿದ್ದಾರೆ. ನೋಟಿಸ್ನಲ್ಲಿ ಏನಿದೆ ಎಂಬುದನ್ನು ತಿಳಿದುಕೊಳ್ತೇನೆ ಎಂದರು. ಪ್ರಜ್ವಲ್ ರೇವಣ್ಣ ವಿರುದ್ಧ ಎಸ್ಐಟಿ ತನಿಖೆ ಬೆನ್ನಲ್ಲೇ ಶಾಸಕ ಎಚ್.ಡಿ. ರೇವಣ್ಣ ದೇವರ ಮೊರೆ ಹೋಗಿದ್ದಾರೆ. ಹಾಸನದ ಹೊಳೆನರಸೀಪುರ ಮನೆಯಲ್ಲಿ ಹೋಮ ಹವನದಲ್ಲಿ ತೊಡಗಿದ್ರು. ಬೆಳಗ್ಗೆಯೇ ಸ್ಥಳೀಯ ದೇಗುಲಗಳಿಗೆ ಭೇಟಿ ಕೊಟ್ಟಿದ್ದಂತ ರೇವಣ್ಣ ಬಳಿಕ ಮನೆಯಲ್ಲಿ ಪೂರ್ಣಾಹುತಿ ಹೋಮ ನಡೆಸಿದ್ರು. ಪ್ರತಿದಿನ ಜನರಿಂದ ತುಂಬಿ ತುಳುತ್ತಾದಂತಹ ಹೊಳೆನರಸೀಪುರದ ರೇವಣ್ಣ ಮನೆ ಇದೀಗ ಖಾಲಿಯಾಗಿದೆ. ಯಾರು ಬಾರದಂತ ಹಿನ್ನೆಲೆಯಲ್ಲಿ ಇಡೀ ಮನೆ ಆವರಣ ಬಿಕೋ ಅಂತಿತ್ತು. ಮನೆ ಬಳಿ ನಿಂತಿರುವಂತಹ ರೇವಣ್ಣ ಬೆಂಗಾವಲು ವಾಹನಗಳು ಮಾತ್ರ ಇದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸಿಲುಕಿರೋ ಪ್ರಜ್ವಲ್ ರೇವಣ್ಣ ಇದೇ ಮೊದಲ ಬಾರಿಗೆ ಪ್ರತಿಕ್ರಿಯಿಸಿದ್ದು, ಸತ್ಯ ಆದಷ್ಟು ಬೇಗ ಹೊರಬರುತ್ತೆ ಅಂತ ಹೇಳಿದ್ದಾರೆ. ಇತ್ತ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದುಗೊಳಿಸುವಂತೆ ಸಿದ್ದರಾಮಯ್ಯ ಪ್ರಧಾನಮಂತ್ರಿ ಮೋದಿಗೆ ಪತ್ರವನ್ನು ಬರೆದಿದ್ದಾರೆ. ಈ ಸುದ್ದಿಯನ್ನು ನೋಡೋಣ. ಬಾಣ ತಿರುಗುಬಾಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸಿಲುಕಿರೋ ಪ್ರಜ್ವಲ್ ರೇವಣ್ಣ ಇದೇ ಮೊದಲ ಬಾರಿಗೆ ಪ್ರತಿಕ್ರಿಯಿಸಿದ್ದಾರೆ. ವಿಚಾರಣೆಗೆ ಹಾಜರಾಗಲು ನಾನು ಬೆಂಗಳೂರಿನಲ್ಲಿಲ್ಲದ ಕಾರಣ ನಾನು ನನ್ನ ವಕೀಲರ ಮೂಲಕ ಎಸ್ಐಟಿಗೆ ಮನವಿ ಮಾಡಿದ್ದೇನೆ. ವಕೀಲರ ಮೂಲಕ ಪತ್ರ ಬರೆದಿದ್ದು ಸತ್ಯ ಆದಷ್ಟು ಬೇಗ ಹೊರಬರಲಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದುಪಡಿಸುವಂತೆ ಪ್ರಧಾನಿಗೆ ಸಿಎಂ ಆಗ್ರಹಿಸಿದ್ದಾರೆ. ವಿದೇಶಾಂಗ ಸಚಿವಾಲಯದ ಮೂಲಕ ಕೂಡಲೇ ಕ್ರಮ ಕೈಗೊಳ್ಳಲು ಆಗ್ರಹಿಸಿದ್ದು, ಅಂತಾರಾಷ್ಟ್ರೀಯ ಪೊಲೀಸ್ ಏಜೆನ್ಸಿ ಮೂಲಕವೂ ಕ್ರಮ ಕೈಗೊಳ್ಳಲು ಆಗ್ರಹಿಸಿದ್ದಾರೆ. ವಿದೇಶದಿಂದ ಪ್ರಜ್ವಲ್ರನ್ನ ಕರೆಸುವುದೇ ನಮ್ಮ ಆದ್ಯತೆಯ ಕೆಲಸ ಎಂದಿದ್ದಾರೆ. ಕಾನೂನಾತ್ಮಕವಾಗಿ ಎಲ್ಲಾ ರೀತಿಯಲ್ಲೂ ಸಹಕರಿಸಲು ಎಸ್ಐಟಿ ಸಿದ್ಧವಿದೆ ಅಂದರು. ವಿದೇಶಕ್ಕೆ ಓಡಿ ಹೋದ ಪ್ರಜ್ವಲ್ ಫ್ಲೈಟ್ ಟಿಕೆಟ್ ಸೀಸ್ ಮಾಡಲಾಗಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಅವರಿಗೆ ಫಾರಂ 41ನಲ್ಲಿ ನೋಟಿಸ್ ಜಾರಿ ಮಾಡಲಾಗಿದೆ. 24 ಗಂಟೆಯೊಳಗೆ ಅವರು ವಿಚಾರಣೆಗೆ ಹಾಜರಾಗಬೇಕು. ಇಲ್ಲದಿದ್ದರೆ ಏನು ಕ್ರಮ ಕೈಗೊಳ್ಳಬೇಕೆಂದು ಎಸ್ಐಟಿ ತೀರ್ಮಾನಿಸುತ್ತೆ ಅಂತ ಹೇಳಿದ್ರು. 41A ನೋಟಿಸ್ ಕೊಟ್ಟಿದ್ದಾರೆ. 41A ನೋಟಿಸ್ ಅಂತ ಹೇಳಿದ್ರೆ ಅವರಿಗೆ ಬಂದು ಅವರು ಅಪಿಯರ್ ಆಗಬೇಕು. ಏನು ಇಲ್ಲಿ ಕಂಪ್ಲೇಂಟ್ ಬಂದಿದೆ ಅದಕ್ಕೆ ಉತ್ತರ ಕೊಡಬೇಕು. ಒಂದು ವೇಳೆ ಬರದೇ ಇದ್ರೆ ಅವರನ್ನ ಅರೆಸ್ಟ್ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ರೇವಣ್ಣಗೆ ಎಸ್ಐಟಿ ನೋಟಿಸ್ ನೀಡಲಾಗಿದೆ. ಎಸ್ಐಟಿ ನೋಟಿಸ್ ಹಿನ್ನೆಲೆ ಇಂದು ಸಂಜೆ ವಕೀಲರನ್ನ ಭೇಟಿಯಾಗುವ ರೇವಣ್ಣ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದ ಹಿಂದೆ ತನ್ನ ಕೈವಾಡವಿದೆ ಅನ್ನೋ ಆರೋಪಕ್ಕೆ ಡಿಸಿಎಂ ಡಿಕೆ ತಿರುಗೇಟು ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವತ್ಕಲ್ ಗ್ರಾಮದಲ್ಲಿ ಮಾತನಾಡಿದ ಅವರು, ಮೊದಲು ವಕೀಲ ದೇವರಾಜೇಗೌಡ ಯಾರನ್ನು ಭೇಟಿ ಮಾಡಿದ್ದ. ನನಗಿರುವ ಮಾಹಿತಿ ಪ್ರಕಾರ ಮೊದಲು ಎಚ್ಡಿಕೆಯನ್ನ ಭೇಟಿಯಾಗಿದ್ದ. ಬಳಿಕ ಬಿಜೆಪಿಯವರಿಗೆ ದೇವರಾಜೇಗೌಡ ಪೆನ್ ಡ್ರೈವ್ ಕೊಟ್ಟಿದ್ದ. ನಾನು ಮಾಡಬೇಕು ಅಂತಿದ್ರೆ ಹೇಗೆ ಮಾಡಬೇಕೆಂದು ಗೊತ್ತಿತ್ತು ಅಂತ ಹೇಳಿದ್ರು. ದೇವರಾಜೇಗೌಡ ಯಾರು ಭೇಟಿ ಮಾಡಿದ್ದ ಗೊತ್ತಿರೋ ನಮ್ಮ ಸ್ಪೋಕ್ಸ್ಮನ್ ಹೇಳೋರೆ. ಮುಂಚಿತವಾಗಿ ಕುಮಾರಸ್ವಾಮಿನ ಭೇಟಿ ಮಾಡಿದ್ರು, ತಿರ್ಗಾ BJP ಅವರಿಗೆ ಕೊಟ್ಟಿದ್ರು ಅಂತ. ನಾವು ಮಾಡಬೇಕು ಅಂದಿದ್ರೆ ನಮ್ಗೆ ಗೊತ್ತಿತ್ತು ಹೆಂಗ್ ಮಾಡಬೇಕು ಅಂತ. ಪೆನ್ ಡ್ರೈವ್ ಹಿಂದೆ ಮಹಾನಾಯಕನ ಕೈವಾಡವಿದೆ ಅನ್ನೋ ಎಚ್ಡಿಕೆ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಯಾವ ನಾಯಕ ಅಂತಾದ್ರೂ ಹೇಳಲಿ, ನಾನು ಮಾತಾಡ್ತೇನೆ. ಸುಮ್ಮನೆ ಕುಳಿತುಕೊಳ್ಳುವ ವ್ಯಕ್ತಿ ನಾನಲ್ಲ, ಮಾತನಾಡ್ತೇನೆ ಅಂದ್ರು. ನಾವು ನಾಯಕ ಅಂತಾರೆ ಹೇಳಿ ಮಾತಾಡ್ತೀನಿ. ಏನಷ್ಟು ಏನು ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ ನಾನು, ಮಾತಾಡ್ತೀನಿ. ಹಾಸನದಲ್ಲಿ ವಿಕೃತ ಕಾಮಿ ಇದ್ದಾನೆ, ಅವನಿಗೆ ಶಿಕ್ಷೆಯಾಗಲಿ ಅಂತ ನಟ ಪ್ರಕಾಶ್ ರೈ ಒತ್ತಾಯಿಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, 2000 ಹೆಣ್ಮಕ್ಕಳ ಬಗ್ಗೆ ಮಾತನಾಡುವ ನೈತಿಕತೆ ರಾಜಕೀಯ ಪಕ್ಷಗಳಿಗಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ಹಾಸನದಲ್ಲಿ ಒಬ್ಬ ವಿಕೃತ ಕಾಮಿ ಮಾಡಿದರೆ ಅವನು ಯಾರೋ ಅವನಿಗೆ ಶಿಕ್ಷೆ ಆಗಲಿ, ಆದ್ರೆ ಆ 2000 ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡುವ ಹಕ್ಕಿಲ್ಲ. ಒಂದು ಆತ್ಮಸಾಕ್ಷಿ ಇದೆಯಾ ಈ ಮಹಾಪ್ರಭುಗಳಿಗೆ, ಈ ಚಾಣಕ್ಯರಿಗೆ ಮತ್ತು ಎಲ್ಲ ರಾಜಕೀಯ ಪಕ್ಷಗಳಿಗೆ.
ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಹಗರಣದ ತನಿಖೆಗಿಳಿದಿರುವ ಎಸ್ಐಟಿಗೆ ಶಾಕ್ ಎದುರಾಗಿದೆ. ದೂರುದಾರಿ ಹೊರತುಪಡಿಸಿ ಉಳಿದ ಸಂತ್ರಸ್ತೆಯರು ಮಾಹಿತಿ ನೀಡಲು ಹಿಂದೇಟು ಹಾಕ್ತಿದ್ದಾರೆ. ನಾವು ದೂರು ಕೊಟ್ಟಿಲ್ಲ, ನಮ್ಮನ್ನ ಎಳೆದು ತರ್ತಿರೋದೇಕೆ, ನಮಗೆ ತೊಂದರೆ ಕೊಟ್ಟರೆ ಸೂಸೈಡ್ ಮಾಡಿಕೊಳ್ತೀವಿ ಅಂತ ಹೇಳಿದ್ದಾರಂತೆ. ಹೀಗಾಗಿ ದೂರುದಾರಿ ಸಂತ್ರಸ್ತೆಯ ಮಾಹಿತಿ ಆಧರಿಸಿ ಎಸ್ಐಟಿ ತನಿಖೆ ಮುಂದುವರೆಸಿದೆ. ಪ್ರಜ್ವಲ್ ರೇವಣ್ಣ ವಿಡಿಯೋಗಳಲ್ಲಿ ಸತ್ಯಾಸತ್ಯತೆ ಬಗ್ಗೆ ತನಿಖೆ ಆಗ್ತಿದೆ ಅಂತ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಮಾಳವಿಕಾ ಅವಿನಾಶ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಅದಕ್ಕಾಗಿಯೇ ಎಸ್ಐಟಿ ರಚನೆ ಮಾಡಲಾಗಿದೆ. ಎಲ್ಲರಿಗೂ ಕಾನೂನು ಒಂದೇ, ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತಾರೆ. ಆದ್ರೆ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ದು ಘೋರ ಅಪರಾಧವಾಗಿದ್ದು ಮಹಿಳೆಯರ ಮುಖವನ್ನ ಬ್ಲರ್ ಮಾಡಬೇಕಿತ್ತು ಅಂತ ಮಾಳವಿಕಾ ಹೇಳಿದ್ರು. ಈ ಸಾಮಾಜಿಕ ಜಾಲತಾಣಗಳಲ್ಲಿ ಪೆನ್ ಡ್ರೈವ್ ನ ಹೀಗೆ ರಿಲೀಸ್ ಮಾಡಿದ್ದಾರಲ್ಲ, ನಾನು ಅದನ್ನ ಬಹಳ ಕಠಿಣವಾಗಿ ಖಂಡಿಸ್ತೇನೆ. ಬಿಜೆಪಿ ಸುಳ್ಳು ಹೇಳುವ ಫ್ಯಾಕ್ಟರಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇತ್ತ ಖರ್ಗೆ ಮಾತನಾಡಿ ಮೋದಿ ಅಂತ ಕೆಟ್ಟ ವ್ಯಕ್ತಿಗೆ ವೋಟ್ ಹಾಕಬೇಡಿ ಅಂತ ಹೇಳಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಪ್ರಚಾರ ಪ್ರಹಾರ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ರಾಜುಗೌಡ ಸುಳ್ಳು ಹೇಳುವ ವ್ಯಕ್ತಿ, ಬಿಜೆಪಿ ಸುಳ್ಳು ಹೇಳುವ ಫ್ಯಾಕ್ಟರಿ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಯಾದಗಿರಿ ಜಿಲ್ಲೆಯ ದೇವತ್ಕಲ್ನಲ್ಲಿ ಸಮಾವೇಶದಲ್ಲಿ ಮಾತನಾಡಿದ ಅವರು, ಪ್ರಧಾನಿ ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾ ಬಳಿಕ ರಾಜುಗೌಡ ಸುಳ್ಳು ಹೇಳೋದನ್ನ ಕಲಿಯುತ್ತಿದ್ದಾನೆ. ನೀನು ಬಿಜೆಪಿ ಅಭ್ಯರ್ಥಿ, ನಿನ್ನನ್ನ ಸೋಲಿಸೋದೇ ನಮ್ಮ ಗುರಿ ಅಂತ ಅಬ್ಬರಿಸಿದ್ದಾರೆ. ವಿಧಾನಸಭಾ ಚುನಾವಣೆ ಕೂಡ ಬಂದಿದ್ದೆ, ಆಗಲೂ ರಾಜುಗೌಡನೇ ಅಭ್ಯರ್ಥಿಯಾಗಿದ್ನಲ್ಲ, ಅಲ್ಲ ಆಗೇನಾದ್ರು ಬೆಂಬಲ ಕೊಟ್ಟಿದ್ನ ನಾನು. ಎಂತ ಸುಳ್ಳು ಹೇಳ್ತಾರ್ರಿ ಬಿಜೆಪಿಯವರು. ಸುಳ್ಳು ಹುಟ್ಟಿರೋದೇ ಬಿಜೆಪಿಯವರಿಂದ. ಅದಕ್ಕೆ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತೀನಿ, ಈ ಬಿಜೆಪಿ ಇದೆಯಲ್ಲ ಸುಳ್ಳಿನ ಫ್ಯಾಕ್ಟರಿ ಇದ್ದಾಗಿ. ನೀನು ಬಿಜೆಪಿ ಅಭ್ಯರ್ಥಿ, ಆದ್ರಿಂದ ನಿನ್ನನ್ನ ಸೋಲ್ಸದೆ ನಮ್ಮ ಗುರಿ ಇರತಕ್ಕಂಥ ಮಾತುಗಳನ್ನು ನರೇಂದ್ರ ಮೋದಿ ಅಂತಹ ಕೆಟ್ಟ ವ್ಯಕ್ತಿಗೆ ವೋಟ್ ಹಾಕಬೇಡಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಎಚ್ಚರಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ದೇವತ್ಕಲ್ನಲ್ಲಿ ಸಮಾವೇಶದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಬಂದ್ರೆ ಆಸ್ತಿ ಕಿತ್ತುಕೊಳ್ತಾರೆ ಅಂತ ಮೋದಿ ಸುಳ್ಳು ಹೇಳ್ತಾರೆ. ನಾವು ಅಧಿಕಾರಕ್ಕೆ ಬಂದ್ರೆ 5 ನ್ಯಾಯ 25 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಗುಡುಗಿದ್ರು. ಬಡವರ ಹತ್ರ ಇರ್ತಕ್ಕಂಥ ಚಿಕ್ಕ ಪುಟ್ಟ ಭೂಮಿ, ಬಂಗಾರು, 2 ಮನೆ ಇದ್ರು 1 ಮನೆ ತಗೊಳ್ತಾರೆ. ಇದು ಪ್ರೈಮ್ ಮಿನಿಸ್ಟರ್ ಮಾತಾಡೋದು. ಅರೆ ನೈಜಾಮ್ ಅಂತ ಕಾಲದಲ್ಲಿ ನಿಮ್ಮ ಮಂಗಳಸೂತ್ರ ತಗೊಳ್ತಕ್ಕಂಥ ತಾಕತ್ತು ಯಾರಿಗಾಗ್ಲಿ? ಮೋದಿ ನೀ ಮಾಡ್ತೀಯ? ನೀನು ಮೋದಿ ಪ್ರತಿ ಒಂದು ಮಾತಿಗೆ ಸುಳ್ಳು ಹೇಳ್ಕೊಂಡು ಬಂದ. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.